ಕರ್ನಾಟಕದ ಮಹಾಜನರೇ, ಈ ಬಾರಿಯ ವರ್ಣನ ಅಬ್ಬರ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾಳ ಜೋರಾಗಿ ಇದೆ ಮತ್ತು ವಿಚಿತ್ರವಾಗಿದೆ. ಯಾಕೆಂದರೆ ಶಿವಮೊಗ್ಗ ಜಿಲ್ಲೆಯ ಅಡಿಕೆ ಬೆಳೆಗಾರರು, ರೈತರು, ಈ ರೈತರ ಮೇಲೆ ಇದರ ದುಷ್ಟ ಪರಿಣಾಮ ಬೀಳ್ತಾ ಇದೆ. ಮೊನ್ನೆ ಏಪ್ರಿಲ್ ತಿಂಗಳಲ್ಲಿ ಭಯಂಕರ ಮಳೆಗೆ ಶಿವಮೊಗ್ಗ ಜಿಲ್ಲೆಯ ಗ್ರಾಮಗಳಲ್ಲಿ ಅಪಾರ ಅಡಿಕೆ ತೋಟಗಳು ಎಲ್ಲವೂ ಸಹ ನೀರ್ಮಯ ಆಗಿತ್ತು. ಸುಮಾರು ಅಡಿಕೆ ಬೆಳೆಗಾರರಿಗೆ ನಷ್ಟ ಆಗಿತ್ತು. ಯಾಕೆಂದರೆ ತೋಟಗಳೇ ಸಂಪೂರ್ಣವಾಗಿ ಬಿದ್ದೋಗಿದ್ವು. ಇವತ್ತು ಅದೇ ಥರ ನಿನ್ನೆ ರಾತ್ರಿ ಬಂದ ಮಳೆಗೆ ಭದ್ರಾವತಿಯ ಗ್ರಾಮಗಳು ಏನು ನಮ್ಮ ಬೆಳಗಲು, ಕುಮ್ರಿ, ತಳಿಕಟ್ಟೆ ಈ ಗ್ರಾಮಗಳಲ್ಲಿ ನಿನ್ನೆ ಬಂದ ಮಹಾ ಬಿರುಗಾಳಿಗೆ ಸುಮಾರು ತೋಟಗಳಲ್ಲಿ ಅಡಿಕೆ ಮರ ಹಂಗೆ ಬುಡದ ಸಮೇತನೇ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾವೆ ಸ್ನೇಹಿತರೆ. ಒಂದೊಂದು ತೋಟದಲ್ಲಿ ಹೆಚ್ಚು ಕಮ್ಮಿ 50ರಿಂದ 60 ಮರಗಳು ಬಿದ್ದಿದ್ದಾವೆ. ಆ ರೈತರ ಗೋಳು ಯಾರಿಗೂ ಬೇಡ, ಆ ಗೋಳಾಗಿದೆ. ಯಾಕೆ ನಮ್ಮ ಅಡಿಕೆ ಬೆಳೆಗಾರರ ಮೇಲೆ ಆ ದೇವರು ಕೃಪೆ ತೋರಿಸ್ತಾ ಇಲ್ಲ? ಯಾವತ್ತೂ ಈ ಸಲ ಆದಂಗೆ ಮುಂದೆ ಯಾವಾಗಲೂ ಈ ಥರ ಆಗಲಿಲ್ಲ. ಯಾವಾಗಲೂ ಮಳೆ ಬರುತ್ತೆ, ಆದರೆ ಈ ಸಲ ಬರ್ತಾ ಇರುವ ಬಿರುಗಾಳಿ ಅಡಿಕೆ ಬೆಳೆಗಾರರು, ಅಡಿಕೆ ತೋಟದವರ ಮೇಲೆ ಇದರ ಸೈಡ್ ಎಫೆಕ್ಟ್ ಆಗ್ತಾ ಇದೆ. ಸುಮಾರು ಅಡಿಕೆ ತೋಟಗಳು ಬುಡ ಸಮೇತ ಕಿತ್ಕೊಂಡು ಹೋಗ್ತಾ ಇದಾವೆ. ಯಾಕೆ? ಏನಾಗಿದೆ? ಅಡಿಕೆ ಬೆಳೆಗಾರರ ಮೇಲೆ ಯಾರ ಕಣ್ಣು ಬಿದ್ದಿದೆ? ಯಾಕಂದ್ರೆ ಸುಮಾರು ತೋಟಗಳು ಈ ಸಲ, ಅಡಿಕೆ ಬೆಳೆಗಾರರ ತೋಟಗಳು ಈ ಸಲ ಸರ್ವನಾಶ ಆಗ್ತಾ ಇದಾವೆ. ಯಾಕೆ? ಏನಾಗಿದೆ ಗೊತ್ತಾಗ್ತಲ್ಲ ಸ್ನೇಹಿತರೆ. ಪ್ರತಿ ಸಲನೂ ಸಹ ಮಳೆ ಬರುತ್ತೆ, ಆದರೆ ಈ ಸಲ ಬಿರುಗಾಳಿ ಅಂದ್ರೆ ಅಪಾರ ಪ್ರಮಾಣದ ಬಿರುಗಾಳಿ ತೋಟಗಳ ಕಿತ್ಕೊಂಡು ಹೋಗ್ತಾ ಇದಾವೆ. ಏನಾಗಿದೆ? ಆ ದೇವರಿಗೆ ಯಾರ ಮೇಲೆ ಸಿಟ್ಟು? ಅಡಿಕೆ ಬೆಳೆಗಾರನ ಮೇಲೆ ಯಾಕೆ ಆ ದೇವರಿಗೆ ಸಿಟ್ಟು ಅಂತ ಗೊತ್ತಾಗ್ತಲ್ಲ. ಏನಾದ್ರು ಹೋಮ ಮಾಡಿಸ್ಬೇಕಾ, ಪೂಜೆ ಪುನಸ್ಕಾರ ಮಾಡಿಸ್ಬೇಕಾ? ರೈತರು, ಅಡಿಕೆ ಬೆಳೆಗಾರರು ಏನಾದ್ರು ದೇವರಿಗೆ ಪೂಜೆ ಪುನಸ್ಕಾರ ಮಾಡಬೇಕಾ? ಯಾಕೆ ದೇವರ ಕಣ್ಣು ಅಡಿಕೆ ಬೆಳೆಗಾರರ ತೋಟದ ಮೇಲೆ ಬಿದ್ದಿದೆ. ಆದ್ರಿಂದಾಗಿ ನಾಗರಿಕರು ಸಹ ಅರ್ಥ ಮಾಡ್ಕೊಬೇಕು. ಏನೋ ನಾವು ಯಾವುದೋ ಒಂದು ಕಡೆ ನಾವು ಎಳುತ್ತಾ ಇದೀವ ಅಂತ ನೋಡ್ರಿ, ತೋಟದವರು ನೋಡ್ರಿ, ಮತ್ತು ಸರ್ಕಾರನೂ ಸಹ ಈ ಸಲ ಬಹಳ ನಷ್ಟ ಆಗ್ತಾ ಇದೆ ಅಡಿಕೆ ಬೆಳೆಗಾರರ ಮೇಲೆ. ತೋಟನೇ ಸರ್ವನಾಶ ಆಗ್ತಾ ಇದಾವೆ. ದಯವಿಟ್ಟು ಇದು ಒಂದು ಗಂಭೀರವಾದ ವಿಚಾರ. ಯಾಕೆಂದ್ರೆ ಅಡಿಕೆ ಬೆಳೆಗಾರರು ಅವ್ರು ಚೆನ್ನಾಗಿದ್ರೆ ಇಡೀ ಊರು ಚೆನ್ನಾಗಿರುತ್ತೆ, ಇಡೀ ರಾಜ್ಯ ಚೆನ್ನಾಗಿರುತ್ತೆ, ಇಡೀ ದೇಶ ಚೆನ್ನಾಗಿರುತ್ತೆ. ರೈತರು ಚೆನ್ನಾಗಿದ್ರೆ ದೇಶ ಚೆನ್ನಾಗಿದೆ. ರೈತರ ನೋವಲ್ಲಿದ್ರೆ ಯಾರು ಸುಖವಾಗಿರಕ್ಕಾಗಲ್ಲ. ಇದು ನೋಡಿ, ನೀವು ಹಿಂದ್ಗಡೆ ವಿಡಿಯೋ ನಡೀತಾ ಇದೆ, ಎಷ್ಟು ಮರಗಳು ಬಿದ್ದಿದ್ದಾವೆ. ಯಾವ ಅಪಾರ ಪ್ರಮಾಣದ ಫಸಲಿಗೆ ಬಂದಿರುವಂಥ ಮರ ಇನ್ನೊಂದು 2-3 ತಿಂಗಳಲ್ಲಿ ಅಡಿಕೆ ಕೇಳಬೇಕಿತ್ತು. ಆ ಸಮಯದಲ್ಲಿ ಈ ಥರ ದುರಂತಗಳು ನಡೆದಿದ್ದಾವೆ ನಮ್ಮ ಭದ್ರಾವತಿಯ ತಾಲೂಕಿನ ಗ್ರಾಮಗಳಲ್ಲಿ. ಏನು ತಳ್ಳಿಗಟ್ಟೆ, ಬೆಳಗಲು, ಕುಮ್ರಿ ಈ ಅಕ್ಕಪಕ್ಕ ಏನು ಗ್ರಾಮಗಳಿದ್ದಾವೆ, ಆ ಗ್ರಾಮಗಳಲ್ಲಿ ಅಪಾರ ಪ್ರಮಾಣದ ಹಾನಿಯಾಗಿದೆ. ಇದಕ್ಕೆ ನಮ್ಮ ಅಧಿಕಾರಿಗಳು ಬಂದು ಬೇಗ ಇದನ್ನು ವಿಸಿಟ್ ಮಾಡಿ ಇವರಿಗೇನಾರ ಪರಿಹಾರ ಸಿಗುತ್ತಾ ದಯವಿಟ್ಟು ನೋಡಿ.